ಯಾಕೋ ನಮ್ಮನ್ನು ಮರೀತಾ ಇದ್ದೀರಾ ಶಾರದಾ? ಓಕೆ, ಅಂದರೆ ನನಗೆ ಲೆಟ್ಸ್ ಗೆಟ್ ಟು ದ ಗುಡ್ ಪಾರ್ಟ್. ಕಂಗ್ರ್ಯಾಚುಲೇಷನ್ಸ್ ಫಾರ್ ದ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್. ಆ್ಯಂಡ್ ಡು ಯು ಬಿಲೀವ್ ಡಿಸೆಂಬರ್ ಇಸ್ ಅ ಗೇಮ್ ಚೇಂಜರ್ ಫಾರ್ ಕನ್ನಡ ಸಿನಿಮಾ? ಅಟ್ಲೀಸ್ಟ್ ನಿಮ್ಮದು ನೋಡಿದ್ಮೇಲೆ. ಅಲ್ಲ ರೀ, ಎಲ್ಲ ಒಳ್ಳೆ ಸಿನಿಮಾ ಬಂದು ಡಿಸೆಂಬರಿಗೆ ಒಳ್ಳೆ ಹೆಸರು ತಂದು ಕೊಟ್ರೆ ನೀವು ಡಿಸೆಂಬರಿಂದ ನಾವು ಅಂತೀರಲ್ಲ, ಇದು ಎಷ್ಟು ಒಳ್ಳೇದಿದು. ಸಾರಿ, ಕನ್ನಡ ಚಿತ್ರರಂಗದಲ್ಲಿ ಒಂದು 3-4 ಸಿನಿಮಾ ಡಿಸೆಂಬರಲ್ಲಿ ಹಿಟ್ ಆಗಿ ಡಿಸೆಂಬರಿಗೆ ಲಕ್ಕಿ ಆಯ್ತದು. ಅವತ್ತಿಂದ ಡಿಸೆಂಬರ್ ಶುಡ್ ಬಿ ವೆರಿ ಲಕ್ಕಿ ದಟ್ ದೇರ್ ಇಸ್ ಅ ಕನ್ನಡ ಇಂಡಸ್ಟ್ರಿ ವಿಚ್ ಸೆಲೆಬ್ರೇಟ್ಸ್ ದಟ್ ಮಂತ್. ವಿ ಎಂಡ್ ಆನ್ ಅ ಗುಡ್ ನೋಟ್ ಅಂತ ಅನ್ಕೊಂಡಿದ್ವಿ. ವಿ ಆರ್ ಎಂಡಿಂಗ್ ಆನ್ ಅ ಗುಡ್ ನೋಟ್. ಅದಕ್ಕೆ ಡಿಸೆಂಬರ್ಗೆ ಯಾಕೆ ಕ್ರೆಡಿಟ್ ಕೊಡ್ತಾ ಇದ್ದೀವಿ? ಡಿಸೆಂಬರಲ್ಲೇ ಅಲ್ವಾ ನಮ್ಗೆ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ದು ಅಂತ, ದ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ದು. ಅದಿರ್ಬೋದು, ಬಟ್ ಆ ಮಂತಿಗೆ ಯಾಕೆ ಕ್ರೆಡಿಟ್ ಕೊಡ್ತೀರಾ? ನಮ್ಮ ಟೆಕ್ನಿಷಿಯನ್ಸಿಗೆ ಕೊಡಿ, ನಮಗೆ ಕೊಡಿ. ಕನ್ನಡ ಚಿತ್ರರಂಗ ಡಿಸೆಂಬರ್ನ ಭಾಳ ಸುಂದರವಾಗಿ ಮಾಡಿದ್ದ ನಮ್ಮ ಕನ್ನಡ ಚಿತ್ರರಂಗ ಕೊಡಿ. ಓಕೆ ಸರ್, ಡೆಫಿನೆಟ್ಲಿ ಟು ಅಜಿನೇಶ್, ವಿ ಹ್ಯಾವ್ ಟು ಗಿವ್ ಹಿಮ್. ಐ ರಿಯಲಿ ಲೈಕ್ ಯುವರ್ ಮ್ಯೂಸಿಕ್. Thank you so much, ma'am. Thank you. I would like to mention this. Thank you. Sir, one more second thing I wanted to ask you is how the maximum credit Sudeep would like to take from Max. Nimge maximum credit Sudeep would like to take from Max as an actor. The first title card that went wrong, I'll take credit for that. ಯಾಕಂದ್ರೆ ಅದರಿಂದ ಇನ್ನೊಂದು ಹೊಸ ಹೆಸರು ಸಿಕ್ತು ನನಗೆ. ಸೊ ಐ ಟೇಕ್ ಕ್ರೆಡಿಟ್ ಫಾರ್ ದ್ಯಾಟ್. ನೋ, ದೇರ್ ಇಸ್ ನೋ ಕ್ರೆಡಿಟ್, ದೇರ್ ಇಸ್ ಓನ್ಲಿ ಸೆಲೆಬ್ರೇಷನ್, ದೇರ್ ಇಸ್ ಓನ್ಲಿ ಶೇರಿಂಗ್. ಐ ಥಿಂಕ್ ಮ್ಯಾಕ್ಸಿಮಮ್ ಅಂತ ಹೇಳಿದ್ದು ಎಲ್ಲ ನಿಮ್ಗಳಿಂದನೇ. ಬಿಕಾಸ್ ನನಗೆ ಅದೇ ನಾನು ಲಾಸ್ಟ್ ಮೊನ್ನೆ ಒರಾಯಿನ್ ಅದೇನೋ GT ಮಾಲಲ್ಲೂ ಹೇಳಿದೆ ನಾನು, ದಟ್ ಫಸ್ಟ್ ಕ್ರೆಡಿಟ್ ಆ್ಯಂಡ್ ಥ್ಯಾಂಕ್ಸ್ ನಿಮಗೆ ಕೊಡ್ತೀನಿ. ಯಾಕಂದರೆ ನನಗೆ ಕೇವಲ ಇನ್ನೊಂದು 3-4 ದಿನ ಇದೆ ಅಂದಾಗ ಒಂದು 3 ದಿನಗಳಲ್ಲಿ ಮಾಡಿರೋ ಪ್ರೆಸ್ ಮೀಟಲ್ಲಿನೇ ನಾವು ಪಬ್ಲಿಸಿಟಿ ಅಂತ ಆಗಿದ್ದು. ಅದು ಬಿಟ್ಟು ನಾವೇನು ಮಾಡೋಕ್ಕಾಗಲಿಲ್ಲ. ಅದರೊಳಗಡೆ ಈ ಸಿನಿಮಾ ಅಲ್ಲಿಗೆ ರೀಚ್ ಆಯಿತು ಅಂದರೆ ಐ ವಾಂಟೆಡ್ ಟು ಥ್ಯಾಂಕ್ ಆಲ್ ಆಫ್ ಯು ಫಾರ್ ದ್ಯಾಟ್. ಸೊ ಐ ಥ್ಯಾಂಕ್ ಯು ಫಾರ್ ದ್ಯಾಟ್. ಕ್ರೆಡಿಟ್ ಅನ್ನೋದು ಏನು ಬರೋದಿಲ್ಲ ಶಾರದಾ ಅವರೇ. ಐ ಥಿಂಕ್ ಒಂದು ಸಿನಿಮಾ ಚೆನ್ನಾಗಾದ ತಕ್ಷಣ ಇದು ನಮಗೆ ಸಿನಿಮಾ ಗೊತ್ತು ಅನ್ನೋದು ಭಾಳ ದೊಡ್ಡ ತಪ್ಪಾಗ್ಬಿಡುತ್ತೆ. ಅಥವಾ ಸಿನಿಮಾ ಸೋತಾಗ ಅದು ನಮ್ಮ ಜವಾಬ್ದಾರಿ ಅಲ್ಲ ಅನ್ನೋದು ತಪ್ಪಾಗ್ಬಿಡುತ್ತೆ. ಸಿನಿಮಾ ಜಸ್ಟ್ ಹ್ಯಾಪನ್ಸ್ ಮ್ಯಾನ್, ಆ್ಯಂಡ್ ವಿ ಜಸ್ಟ್ ಟ್ರೈ ಟು ಮೇಕ್ ಅ ಗ್ರೇಟ್ ಫಿಲ್ಮ್ ಆ್ಯಂಡ್ ಇಟ್ ಬಿಕಮ್ ಎ ವೆರಿ ಬಿಗ್ ಫಿಲ್ಮ್. ಲಿಟಲ್ ಡಿಡ್ ವಿ ನೋ ದಟ್ ಇಟ್ ವಿಲ್ ಬಿಕಮ್ ದಿಸ್ ಬಿಗ್. ಬಟ್ ಒಂದು ಒಳ್ಳೆ ಸಿನಿಮಾ ಕೊಡೋ ಅನ್ನೋ ಪ್ರಯತ್ನ ಇತ್ತು. ನನ್ನ ಫ್ಯಾನ್ಸಿಗೆ ಒಂದು ಪ್ರಾಮಿಸ್ ಮಾಡಿದ್ದೆ, ಒಂದು ಒಳ್ಳೆ ಮಾಸ್ ಸಿನಿಮಾ ಕೊಡ್ತೀನಿ ಅಂತ, ಅಷ್ಟೇ ನನ್ನ ಪ್ರಯತ್ನ ಆಗಿತ್ತು. ಸೊ ಕ್ರೆಡಿಟ್ ತೊಗೊಳೋ ಜಾಗದಲ್ಲಿ ನಾನಿಲ್ಲ. ಐ ಕ್ಯಾನ್ ಓನ್ಲಿ ಜಾಯಿನ್ ಮೈ ಟೀಮ್ ಆ್ಯಂಡ್ ಸೆಲೆಬ್ರೇಟ್. One last question from my end. It's an observation I just made. Somehow, Sharda, you can never have a last question. After this, I'll get a call. Sir, ಒಂದೇನಂದ್ರೆ, from what I've observed, you have been a director is a director irrespective of the language, but you have been a trump card for other language directors, except for 1 or 2 from here. Bere language directors have scored with you in the lead. So ನಮ್ಮವ್ರು ಯಾಕೆ ಇದಿಲ್ಲ ಅಂತ, ನಮ್ಮ ಡೈರೆಕ್ಟರ್ಸ್ ಅಲ್ಲಿ ಇಟ್ಸ್ ನಾಟ್ ಹ್ಯಾಪನಿಂಗ್ ಅಂತ. ಐ ಡೋಂಟ್ ಬಿಲೀವ್ ದಟ್. ಐ ಥಿಂಕ್ ನನಗೆ ಹುಚ್ಚ ಕೊಟ್ಟಿದ್ದು ಕನ್ನಡ ನಿರ್ದೇಶಕರು, 3 ಸತತವಾಗಿ ಫಿಲ್ಮ್ ಫೇರ್ ಅವಾರ್ಡ್ ಕೊಟ್ಟಿದ್ದು ನನ್ನ ಕನ್ನಡ ನಿರ್ದೇಶಕರು. ಇಲ್ಲಿವರೆಗೆ ನನಗೆ ಒಂದು ಈಗ ಸಿಗಬೇಕು ಅಂದರೆ ಕಾರಣ ನನ್ನ ಕನ್ನಡ ನಿರ್ದೇಶಕರು. ಅದಾದಮೇಲೆ ನನಗೆ ಮ್ಯಾಕ್ಸ್ ಅಂತ ಸಿನಿಮಾ ಹೋಗೋ ತನಕ ಅಲ್ಲಿವರೆಗೂ ಪ್ರಾಣದಲ್ಲಿ ಇದ್ದಿದ್ದು ನನ್ನ ಕನ್ನಡ ನಿರ್ದೇಶಕರು. ಐ ಕಾಂಟ್ ಟೇಕ್ ದಟ್ ಆಸ್ ಅ ಕೋಟ್. ನನಗೇನಂತಂದರೆ, ಅಫ್ಕೋರ್ಸ್ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ಅವ್ರುಗಳು ಮಾಡಿರೋ ಸಿನಿಮಾ ನಿಮ್ಗಳಿಗೆ ಬಹಳ ಇಷ್ಟ ಆಗಿರ್ಬೋದು. ಹ್ಯಾಪನ್ಸ್ ಮ್ಯಾಮ್, ಹ್ಯಾಪನ್ಸ್. ಬಟ್ ಸಮ್ಟೈಮ್ಸ್ ಎಷ್ಟೋ ಸಲ ನಾವು ಮನೇಲಿ ಕೂಡ ಊಟ ಮಾಡ್ತಾ ಎಲ್ಲೋ ಒಂದು ಸತಿ ಹೋಗಿ ಹೋಟೆಲ್ ಊಟ ಮಾಡ್ಕೊಂಬಂದು ತುಂಬ ಚೆನ್ನಾಗಿತ್ತು ಅಂತೆ, ಬಟ್ ವಾಪಸ್ ಬಂದ್ಬಿಟ್ಟು ನಮ್ಮ ತಾಯಿ ಊಟನೇ ಸ್ಟಾರ್ಟ್ ಮಾಡ್ತೀವಿ ನಾವು ಅಲ್ವೇ.